ಇದ್ದೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮೋದಿಯವರ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮಿನಿಸ್ಟ್ರಿ ಆಫ್ ಇವ್ರ ಕಡೆಯಿಂದ ಲೆಟರ್ ಬಂದಿರೋ ಮುಖಾಂತರ ಸರ್ಕಾರದ ಒಂದು ಆದೇಶ ಇರುವುದರಿಂದ ಎಲ್ಲವನ್ನೂ ಕೂಡ ಒಂದು ತಿರಂಗ ಯಾತ್ರೆ, ಸ್ವಚ್ಛತೆ ಮಾಡುವುದಾಗಿರ್ಬೋದು, ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಮತ್ತು ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗವಹಿಸೋದಾಗಿರ್ಬೋದು, ಸುಮಾರು 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆ 5 ಕಾರ್ಯಕ್ರಮಗಳಲ್ಲಿ ಸುಮಾರು ನಾವು ಎಲ್ಲ ಕಾರ್ಯಕ್ರಮಗಳು ನಮ್ಮ ನಗರಸಭೆ ವತಿಯಿಂದ ಮಾಡಿದ್ದೀವಿ. ಕರೆಕ್ಟ್ ಟೈಮಿಗೆ ಮುಂಜಾನೆ ಏರಿಸಿ ಮತ್ತು ಈವ್ನಿಂಗ್ ತೆಗೆದು ಭಾಳ ಒಂದು ಪ್ರೊಸೀಜರ್ ಏನು ಫಾಲೋಅಪ್ ಇದೆ ಅದು ಕರೆಕ್ಟ್ ಇದು ಮಾಡಿಕೊಂಡು ತಮ್ಮೆಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಸೊ ಈ ಒಂದು ಇದರದ್ದು ಹಿನ್ನೆಲೆ ಏನಂತಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಸಹ ಒಂದು ತಿರಂಗ ಹಾಕಬೇಕು ಮತ್ತು ಎಲ್ಲರ ಅಭಿಮಾನ ಅವ್ರ ಮನದಲ್ಲಿ ಮೂಡಿಬರಲಿ ಎಂಬ ಒಂದು ಭಾವನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಮುಖ್ಯಸ್ಥರಾಗಿರುತ್ತಂತ ಮೇಡಮ್ ಶ್ರೀಮತಿ ಜೂಹಿ ಸ್ಮಿತಾ ಸಿನ್ಹಾ, ಮುಖ್ಯ ಪ್ರಧಾನ ವ್ಯವಸ್ಥಾಪಕರು. You get this account activated. So please get your KYC done at the earliest, and we will see that your account is activated immediately. You can not only transact in this account but also save your important earnings that you have during the course of your day into these accounts. So my people would be there who would be speaking to you about all the other government benefits things that are here, and they will tell you each and every benefit that you will be getting from here. ಬೆಂಬಲ ನಾಯ್ಕ. ನಾವು ಮತ್ತು ನಮ್ಮ ಮಗಳಿಗೆ ಕಿವೇ ಕೇಳಲ್ಲ, ಮಾತು ಬರೋದಿಲ್ಲ, ಅದೇ ಭಾಳ ತೊಂದರೆ ಆಗಿದೆ ನಮಗೆ. ಅವರಿಗೆ ತಾಯಿ ಇಲ್ಲ, ಅವರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರು ನಮಗೆ. ಅಂದರೆ ಅವ್ರಿಗೆ ಯಾರು ನೋಡೋರು ಯಾರೂ ಇಲ್ಲ, ಒಬ್ಬನೇ ನಾನು ನೋಡ್ಕೋಬೇಕು ಮಾಡಬೇಕು. ರೇಣುಕಾ ಅಂತ ಪಟ್ರೇಳ್ಳಿ. ನಮ್ಮ ಮನೆಯವರು ಬಂದು ತಿಮ್ಮೇಗೌಡ ಸಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಮತ್ತು ಅವರು ಹಾರ್ಟ್ ಅಟ್ಯಾಕ್ ಆಗಿ ಈಗ ಒಂದು 8 ವರ್ಷದಲ್ಲಿ ತೀರ್ಕೊಂಡ್ರು. ಮತ್ತು ಅವರು ಈಗ ನನಗೂ ಒಬ್ಬಳೆ ಮಗಳಿರೋದ್ರಿಂದ ನನಗೂ ಸ್ವಲ್ಪ PMJY ಇದರಿಂದ ಬಂದಿರೋ ಹಣ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. 2 ಲಕ್ಷ ಬಂತು ಸರ್. ಅದು ತುಂಬ ಹೆಲ್ಪ್ ಆಯಿತು. ಇನ್ನು ಮುಂದೇನು ಜನಗಳು ಈ ಥರ ಎಲ್ಲ ಮಾಡಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್.